ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 6 ಆಫ್ ಮೈ ಚಾಲೆಂಜ್, 21 ಡೇಸ್ ಚಾಲೆಂಜ್ದು. ಅಪ್ಪ ಬೆಳಿಗ್ಗೆ ಎದ್ದ ತಕ್ಷಣ ಹೇಗೆ ನೀರು ಕುಡಿಯೋದು ಅಂತ ತೋರಿಸ್ತಾ ಇದ್ರು, ಸಿಪ್ ಬೈ ಸಿಪ್. ಒಳಗಡೆ ನೀರು ಹಾಕ್ಕೊಂಡು ಅದೇ ತಾನೇ ಸ್ವಲ್ಪ ಸ್ವಲ್ಪನೇ ಹೋಗಬೇಕು, ಆ ರೀತಿ ಅಂತ ನಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ತೋರಿಸ್ತಾ ಇದ್ರು. ನಾನು 4:15 ಫ್ರೆಶ್ ಅಪ್ ಆಗಿ ಒಂದು ಅಲಾರಾಮ್ ವೀಡಿಯೋ ತೊಗೊಂಡು 5 o'clock ಕೂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅಪ್ಪಂದು ಪೂಜೆ ಆಗಿ, ಸ್ನಾನ ಆಗಿ, ಲಿಂಗ ಪೂಜೆ ಆಗಿ, ಜಪ ಕೂಡ ಆಗಿಬಿಟ್ಟಿತ್ತು. ಅವ್ರು 3:30 ಒಳಗಡೆ ಎದ್ಬಿಟ್ಟಿರ್ತಾರೆ. ಸೊ 5 o'clock ಅಷ್ಟೊತ್ತಿಗೆ ಅವ್ರದ್ದೆಲ್ಲ ಕೆಲಸ ಆಗುತ್ತೆ. ಅವ್ರ ಪೂಜೆನೇ 1 ಗಂಟೆ ಹಿಡಿದ್ಬಿಡುತ್ತೆ. ಅಷ್ಟೊತ್ತಿಗೆ ಎಕ್ಸಸೈಸ್ ಕೂಡ ಮುಗಿಸಿದ್ರು. ನಾನು 5 o'clock, ಕೆಲವೊಂದು ಸತಿ 2:30ಗೆ ಎದ್ದೇಳ್ತಾರೆ, 3 ಗಂಟೆಗೆ ಎದ್ದೇಳ್ತಾರೆ. ಮ್ಯಾಕ್ಸಿಮಮ್ 3:30 ಅಷ್ಟರಲ್ಲಿ ಅವ್ರದ್ದು ಎದ್ಬಿಟ್ಟಿರ್ತಾರೆ. ಒನ್ ಡೇ ವಿತ್ ಮೈ ಫಾದರ್ ಇನ್ ಲಾ ವಿಡಿಯೋ ಮಾಡಲ ತಿಳಿಸಿ, ಬಿಕಾಸ್ ಅವ್ರ ರುಟೀನ್ಸ್ ವೆರಿ ಹೆಲ್ತಿ. ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ಕರೆಕ್ಟ್ ಟೈಮ್ಗೆ ಅವ್ರದ್ದು ಊಟ, ದಿನಕ್ಕೆ 2 ಸತಿ ಅವ್ರು ಊಟ ಮಾಡೋದು. ಅರ್ಲಿ ಡಿನ್ನರ್ ಮಾಡ್ತಾರೆ. ವೆರಿ ಗುಡ್. ವಾಕಿಂಗ್ ಕೂಡ ಮಾಡ್ತಾರೆ, ಯೋಗ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಜಪ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಅವ್ರ ಲೈಫ್ ಸ್ಟೈಲು. ಅಪ್ಪನ ರುಟೀನ್ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಅದೇ ಥರ ರುಟೀನ್ ಫಾಲೋ ಮಾಡಲಿಕ್ಕೆ ನಮ್ಮ ಗುರುಗಳು ಕೂಡ ಕಾರಣ. ಅದಕ್ಕೆ ಅವರಿಗೆ ತುಂಬಾ ಗೈಡ್ ಮಾಡಿದ್ದಾರೆ ಅಪ್ಪಂಗೆ ಗುರುಗಳು. ಸೊ ಅವರು ಇಷ್ಟು ಚೆನ್ನಾಗಿ ಲೈಫ್ ಸ್ಟೈಲ್ ಲೀಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ಅವ್ರು ಏನೇನೆಲ್ಲ ಹೇಳಿದ್ದಾರೆ, ಏನೇನೆಲ್ಲ ತಿಳಿಸಿದ್ದಾರೆ, ಅದನ್ನು ನಮಗೂ ಕೂಡ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ನೀವು ಹೀಗಿರಬೇಕು, ಹೀಗೆ ಬಿಹೇವ್ ಮಾಡಬೇಕು, ದೊಡ್ಡವ್ರ ಹತ್ರ ಚಿಕ್ಕವ್ರ ಹತ್ರ ಹೀಗೆ ಮಾತಾಡಬೇಕು, ಇಷ್ಟೆಲ್ಲ ಪ್ರಿನ್ಸಿಪಲ್ಸ್ ಕಲ್ತ್ಕೋಬೇಕು ಅಂತ ನಮಗೂ ಕೂಡ ಹೇಳ್ಕೊಡ್ತಾರೆ. ಸೊ ಗ್ರೇಟ್ಫುಲ್ ಫೀಲ್ ಆಗುತ್ತೆ. ನಾನು ಗುರುಗಳನ್ನ ಪರ್ಸ್ನಲ್ಲಾಗಿ ನೋಡಿಲ್ಲ, ಬಟ್ ಅವ್ರು ಏನೆಲ್ಲ ಹೇಳ್ತಾ ಇದ್ರು ಪ್ರತಿಯೊಂದು ಅಪ್ಪನ ರೂಪದಲ್ಲಿ ಅವ್ರು ನಮಗೆ ತಿಳಿಸ್ಕೊಡ್ತಾರೆ. ನಾನು ಫಂಕ್ಷನ್ಗೆ ಅಂತ ರಾಯಚೂರಿಗೆ ಬಂದೆ ಅನ್ನಲ್ಲ, ಇದೇ ಕಾರಣ. ಪುಣ್ಯಾರಾಧನೆ ಇತ್ತು ಗುರುಗಳ್ದು. ಗುರುಗಳ ಹೆಸರು ಬಂದು ಶ್ರೀ 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 ಕಾಶಿ ಬಸವರಾಜೇಂದ್ರ ಮಹಾಸ್ವಾಮಿಗಳು. ಇದು ಯೂಶ್ವಲಿ ಸೆಪ್ಟೆಂಬರ್ ಮಂತಲ್ಲೇ ಬರುತ್ತೆ. ಗಣಪತಿ ಹಬ್ಬ ಆಗಿಬಿಟ್ಟು 9th ಡೇಯಿಂದ 15th ಡೇ ಇನ್ ಬಿಟ್ವೀನ್ ಯಾವಾಗಾದರೂ ಬರುತ್ತೆ. ನಮ್ಮ ಮನೇಲಿ ಪ್ರತಿ ಸತಿ ಫಂಕ್ಷನ್ ಆದಾಗೂ, ಅದರಲ್ಲೂ ವರ್ಷದಲ್ಲಿ 2 ಫಂಕ್ಷನ್ ಆಗುತ್ತಲ್ಲ, ಆ ಟೈಮಲ್ಲಿ 3 ಕಡೆ ಪೂಜೆ ನಡೆಯುತ್ತೆ. ಒಂದು ಅನ್ನಪೂರ್ಣೇಶ್ವರಿ ಅಮ್ಮ ಅವ್ರದ್ದು ಪೂಜೆ, ನಾನು ಮತ್ತು ನನ್ನ ಹಸ್ಬೆಂಡ್ ಕೂತಿದ್ವಿ ಪೂಜೆಗೆ. ಇನ್ನೊಂದು ಕಡೆ ಅಮ್ಮನವ್ರ ಗದ್ಗೆಗೆ ಪೂಜೆ ಆಗುತ್ತೆ, ಇನ್ನೊಂದು ಸೈಡ್ ಗುರುಗಳ್ಗೆ ಪೂಜೆ ಆಗುತ್ತೆ. ಫಸ್ಟು ಎಲ್ಲ ಕಡೆನೂ ರುದ್ರಾಭಿಷೇಕ ಮಾಡ್ತೀವಿ. ಅದಾದಮೇಲೆ ಪೂಜೆ ಅಲಂಕಾರ ಎಲ್ಲ ಕಡೆನೂ ಅಟ್ ಎ ಟೈಮ್ ನಡೀತಾ ಇರುತ್ತೆ. ಗುರುಗಳ ಹತ್ರ ಅಕ್ಕ ಮತ್ತು ಅಣ್ಣ ಕೂತಿದ್ರು, ಇನ್ನೊಂದು ಕಡೆ ಶಶಿಕಲಮ್ಮ ಆಂಟಿ ಕೂತಿದ್ರು. ಎಲ್ಲ ಕಡೆನೂ ಬ್ರಾಹ್ಮಣರು ಇರ್ತಾರೆ. ಅವ್ರು ನಮ್ಗೆ ಹೇಳ್ಕೊಡ್ತಾರೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ. ಅವ್ರು ಹೇಳೋ ರೀತಿ ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನಿಮಗೆ ಗುರುಗಳ ಬಗ್ಗೆ ತಿಳ್ಕೊಬೇಕು, ಆ ಥರ ಏನಾದ್ರು ಆಸಕ್ತಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ನಾನು ಅಪ್ಪ ಹತ್ರ, ಸುಗಪ್ಪ ಅಂಕಲ್ ಹತ್ರ, ಇನ್ನೂ ಬೇರೆ ಗುರುಗಳ ಜೊತೆ ಇದ್ದವ್ರ ಹತ್ರ ನಾನು ಕೇಳಿಬಿಟ್ಟು ತಿಳಿಸ್ತೀನಿ. ವಿಡಿಯೋದಲ್ಲಿ ಅದನ್ನೇ ಅಪ್ಲೋಡ್ ಕೂಡ ಮಾಡ್ತೀನಿ. ಇಲ್ಲಿ ನೋಡಿ, ನಾನು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಬೇಗನೆ ಆಗೋಗ್ಬಿಡುತ್ತೆ. 1 2 to 3 hours ಒಳಗಡೆ ಎಲ್ಲ ಮುಗ್ದೋಗುತ್ತೆ. ನಾನು ಅಭಿಷೇಕ ಎಲ್ಲ ಆದಮೇಲೆ ಅಮ್ಮ ಬಂದುಬಿಟ್ಟು ಸೀರೆ ಉಡಿಸ್ಕೊಟ್ರು ಅನ್ನಪೂರ್ಣೇಶ್ವರಿ ಅಮ್ಮ ಅವ್ರಿಗೆ. ಆಮೇಲೆ ನಾನೆಲ್ಲ ಅಲಂಕಾರ ಎಲ್ಲ ಮಾಡಿಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವಿನಿಂದ ಎಲ್ಲ ಅಭಿಷೇಕ ಮಾಡಿ ಕಂಪ್ಲೀಟ್ ಪೂಜೆನ ಮುಗಿಸ್ದೆ. ಫಂಕ್ಷನ್ ಹಿಂದಿನ ದಿನ ಮುಂದೆ ದಿನ ನಮ್ಮ ಮನೇಲಿ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿರ್ತಾರೆ, ಅವ್ರವ್ರದ್ದೇ ಕೆಲಸಗಳಿರುತ್ತೆ. ಈ ಸತಿ ಅಂಬು ಬೇರೆ ಬಂದಿರಲಿಲ್ಲ, ಬಿಕಾಸ್ ಅವ್ನಿಗೆ ಎಕ್ಸಾಮ್ ಇತ್ತು, ಫೈನಲ್ ಇಯರ್ ಎಕ್ಸಾಮ್ ಇದ್ದಿದ್ದರಿಂದ ಅವ್ನು ಬಂದಿರಲಿಲ್ಲ. ಅವ್ನ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟು ಹೆಲ್ಪ್ ಮಾಡಿದ್ರು. ಅದೇ ರೀತಿ ಒಬ್ಬೊಬ್ಬರು ಒಂದೊಂದು ಹೆಲ್ಪ್ ಮಾಡಿದ್ರೆ ಎಲ್ಲ ಮುಗ್ದೋಗುತ್ತೆ, ಇಲ್ಲಾಂದರೆ ಏನೂ ಆಗಲ್ಲ ಅಲ್ವಾ. ಪ್ರತಿ ವರ್ಷ ಊಟ ಬಡಿಸ್ಲಿಕ್ಕೆ ಅಂಬು ಫ್ರೆಂಡ್ಸು, ಮಾಂತು ಫ್ರೆಂಡ್ಸು, ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದು ಹೆಲ್ಪ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಆರಾಮಿರುತ್ತೆ. ಬಿಕಾಸ್ ನಾವೆಲ್ಲ ಪೂಜೆ ಕೂತಿರ್ತೀವಿ, ಬಂದವ್ರನ್ನ ಮಾತಾಡಿಸ್ತಾ ಇರ್ತೀವಿ ಅಲ್ವಾ. ಅದನ್ನು ಅರ್ಥ ಮಾಡಿಕೊಂಡು ಎಲ್ಲ ಅವರೇ ಹೆಲ್ಪ್ ಮಾಡ್ತಾರೆ. ನಾವು ತುಂಬ ಗ್ರೇಟ್ಫುಲ್ ಆಗಿರಬೇಕು ಅವ್ರುಗಳಿಗೆಲ್ಲ. ನಾವು ನಾರ್ಮಲ್ ಮನೆಯಲ್ಲೇ ಪೂಜೆ ಮಾಡಿದ್ರೆ ಎಷ್ಟು ಪಾಸಿಟಿವ್ ಫೀಲ್ ಬರುತ್ತೆ. ಇಲ್ಲಿ ರುದ್ರಾಭಿಷೇಕ ಜೊತೆಗೆ ಪೂಜೆ, ಅಷ್ಟು ಜನ ಬಂದಿರ್ತಾರೆ, ಎಕ್ಸ್ಟ್ರೀಮ್ ಪಾಸಿಟಿವ್ ವೈಬ್ಸ್ ಇರುತ್ತೆ. ಅವತ್ತು ಹಿಂದಿನ ದಿನವೂ ಇರುತ್ತೆ, ಅವತ್ತು ನೆಕ್ಸ್ಟ್ ಡೇ ಪ್ರತಿದಿನ ಮನೇಲಿ ಪೂಜೆ ಆಗ್ತಿರೋದ್ರಿಂದ ಎವ್ರಿ ಡೇ ಇಷ್ಟು ಪಾಸಿಟಿವ್ ವೈಬ್ಸ್ ಇಲ್ಲಿ ಇದ್ದೇ ಇರುತ್ತೆ. ತುಂಬ ಜನ ಸೇರ್ತಾರೆ. ಈ ಸತಿ ಅಂತೂ 600 to 700 ಇನ್ ಬಿಟ್ವೀನ್ ಮೆಂಬರ್ಸ್ ಬಂದಿದ್ರು ಅನಿಸುತ್ತೆ. ನಾವು ಪೂಜೆಯಲ್ಲಿ ಎಲ್ಲ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ನನಗೆ ಪರ್ಸ್ನಲಿ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಅವತ್ತು. ಸೊ ಪುಟ್ಟಿ ತೇಜುಗೆ ಹೇಳಿದ್ದೆ ವೀಡಿಯೋ ಮಾಡ್ಕೊಳ್ಳಿ ಅಂತ. ಈವನ್ ನಮ್ಮ ಟೀಮ್ ಒಬ್ಬರು ಹರೀಶ್ ಅಂತ ಇದ್ದಾರೆ, ಅವರು ಕೂಡ ಬಂದಿದ್ದರು. ಅವರು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ರು. ಅದೇ ಎಲ್ಲ ಕ್ಲಿಪ್ಪಿಂಗ್ಸ್ನ ಜೋಡಿಸ್ಬಿಟ್ಟು ಇವತ್ತು ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡ್ತಾ ಇರೋದು. ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲಿ 12:30 ಆಗಿತ್ತು. ಪ್ರತಿ ಸತಿನೂ ಅಷ್ಟೇ, ಇನ್ ಬಿಟ್ವೀನ್ 12:30 to 1 o'clock ಆಗುತ್ತೆ.
ಇನ್ನು ದೇವ್ರ ಹಾಡುಗಳೆಲ್ಲ ಹೇಳ್ತಿರ್ತಾರೆ, ಅದೆಲ್ಲ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಈ ಸತಿ ಮಿಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ತೊಗೋತೀನಿ. ಪೂಜೆ ಎಲ್ಲ ಮುಗೀತು, ಅಷ್ಟರಲ್ಲಿ ಊಟ ಕೂಡ ರೆಡಿಯಾಗಿತ್ತು. ಊಟ ಅಡುಗೆ ಮಾಡಿಸೋದೆಲ್ಲ ನಾವು ಕೆಳಗಡೆ ಮಾಡಿಸ್ತೀವಿ, ಮನೆ ಹಿಂದೆಗಡೆ ಮಾಡಿಸ್ತೀವಿ. ಅದನ್ನು ಎಲ್ಲ ಶಿಫ್ಟ್ ಮಾಡಬೇಕು ಮೇಲ್ಗಡೆಗೆ. ಅಲ್ಲಿ ಏನೇನೆಲ್ಲ ಅಡುಗೆ ಮಾಡಿರ್ತಾರೋ ಪ್ರತಿಯೊಂದು ಮೇಲೆ ಶಿಫ್ಟ್ ಮಾಡ್ತಾರೆ. ಬಿಕಾಸ್ ತುಂಬ ಜನ ಬರ್ತಿರ್ತಾರೆ ಅಲ್ವಾ, ಕೆಳಗಡೆ ಎಲ್ಲ ಬಡಿಸ್ಲಿಕ್ಕಾಗಲ್ಲ. ಈವನ್ ಕೆಳಗಡೆ ನಾರ್ಮಲಾಗಿ ಕೂತ್ಕೊಂಡಿರ್ತಾರೆ, ಎಲ್ಲ ಮೆಸಪ್ ಆಗಿಬಿಡುತ್ತೆ ಅಂತ ಟೆರೆಸ್ ಮೇಲೆ ಶೀಟೆಲ್ಲ ಹಾಕ್ಸಿದ್ದೀವಿ. ಅಲ್ಲೇ ಎಲ್ಲ ಊಟಕ್ಕೆ ಬಡಿಸೋದು. ರಾಯಚೂರು ಸೈಡು ಅಥವಾ ಉತ್ತರ ಕರ್ನಾಟಕ ಸೈಡೆಲ್ಲ ಜಾಸ್ತಿ ಬೊಫೆ ಪ್ರಿಫರ್ ಮಾಡ್ತಾರೆ. ಇಲ್ಲಿ ಬಾಳೆ ಎಲೆ ಊಟ ಎಲ್ಲ ಸ್ವಲ್ಪ ಕಮ್ಮಿನೇ. ಈ ಸತಿ ಮೇಲ್ಗಡೆ ಸ್ವಲ್ಪ ಸ್ಪೇಸ್ ಕೂಡ ಕಮ್ಮಿ ಆಗಿಬಿಡ್ತು ನಮಗೆ, ಬಿಕಾಸ್ ಅಲ್ಲಿ 2 ರೂಮ್ ಕಟ್ಟಿಸ್ತಾ ಇದ್ದೀವಿ. ಅದು ಇಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ ಅಂದ್ಕೊಂಡ್ವಿ, ಬಟ್ ಕಂಪ್ಲೀಟ್ ಆಗಲಿಲ್ಲ. ಇಂಜಿನಿಯರ್ದೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಅದು ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿ ಸ್ಟಾಪ್ ಆಗಿದೆ. ಇನ್ನೊಂದು 10-15 ಡೇಸ್ ಆಗಿದ್ರು ಅದು ಕಂಪ್ಲೀಟ್ ಆಗಿಬಿಡ್ತಾಯಿತ್ತು. 2 ರೂಮ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಮೇಲೆ. ಯಾರಾದರೂ ಬಂದರೆ ಉಳ್ಕೊಳ್ಲಿಕ್ಕೆ ಎಲ್ಲ ಅಟ್ಯಾಚ್ ಬಾತ್ರೂಮು ಎಲ್ಲ ಚೆನ್ನಾಗಿ ಸ್ಪೇಷಿಯಸ್ ಆಗಿ ಬಂದಿದೆ. ಅದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡ್ತೀನಿ. ಮಾತಾಡೋ ಅಷ್ಟರಲ್ಲಿ ನೋಡಿ ಟೈಮ್ ಕೂಡ ಆಗೋಯಿತು. ಊಟ ಎಲ್ಲ ಸ್ಟಾರ್ಟ್ ಆಯಿತು. ಖಾರ ಬೂಂದಿ, ಸ್ವೀಟ್ ಬೂಂದಿ, ಪಾಯಸ, ಕೋಸಂಬರಿ, ಪಲ್ಯ, 2 ಥರ ಪಲ್ಯ, ಒಂದು ಟೊಮೊಟೊ ಗೊಜ್ಜಿರುತ್ತೆ, ಇನ್ನೊಂದು ಸೌತೆಕಾಯಿ ಪಲ್ಯ ಇರುತ್ತೆ, ಚಿತ್ರಾನ್ನ, ಅನ್ನ, ಸಾಂಬಾರು, ಮಜ್ಜಿಗೆ ಎಲ್ಲ ರೀತಿ ಇತ್ತು. ತುಂಬ ಚೆನ್ನಾಗಿತ್ತು. ಪ್ರತಿ ಸತಿ ಟೇಸ್ಟಿಯಾಗೇ ಮಾಡ್ತಾರೆ, ಇವರೇ ಮಾಡೋದು ಪ್ರತಿ ಸತಿ, ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗೇ ಇತ್ತು. ಊಟ ಸ್ಟಾರ್ಟ್ ಆಯಿತು. ಎಲ್ಲರೂ ಲೈನ್ ಬೈ ಲೈನೇ ಬಂದುಬಿಟ್ಟು ಅವರೇ ಸ್ಟಾರ್ಟಿಂಗ್ಗೆ ತಟ್ಟೆ ಇಟ್ಟಿರ್ತೀವಿ ಅಲ್ವ, ಅವರೇ ಒಂದೊಂದೇ ಬಡಿಸ್ಕೊಂಡು ತಿಂತಾರೆ. ಚೆನ್ನಾಗಿತ್ತು ಊಟ. ನಾವು ಕೆಳಗೆ ಹೋಗ್ಬಿಟ್ವಿ. ಕೆಳಗಡೆ ಹೋಗಿ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಜನ ಬರ್ತಾನೆ ಇದ್ರಲ್ವ, ರೆಸ್ಟ್ ಮಾಡಲಿಕ್ಕಾಗಲಿಲ್ಲ. ಕೆಳಗಡೆ ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಕೂತ್ಕೊಂಡ್ವಿ. ತುಂಬ ಓಡಾಡಿದ್ರಿಂದ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಆಲ್ಮೋಸ್ಟ್ 2-3 ಡೇಸ್. ಅದೇ ರೀಸನಿಂದ ನಾನು 2 ಡೇಸ್ ವೀಡಿಯೋ ಹಾಕ್ಲಿಕ್ಕಾಗಿರಲಿಲ್ಲ. ಬಟ್ ಎಲ್ಲ ಕ್ಲಿಪ್ಪಿಂಗ್ಸ್ ಇದ್ದಿದ್ದರಿಂದ ನೆನ್ನೆಯಿಂದ ಅದನ್ನೇ ಪೋಸ್ಟ್ ಮಾಡ್ತಾಯಿದ್ದೀನಿ. ಎವ್ರಿಡೇ 2 ವೀಡಿಯೋಸ್ ಹಾಕ್ತಿದ್ದೆ ಅಲ್ವ, 2 ಡೇಸ್ ಸ್ಕಿಪ್ ಆಗಿದ್ದರಿಂದ ಇವಾಗ 3 ವೀಡಿಯೋಸ್ ಹಾಕ್ತಾಯಿದ್ದೀನಿ. ಸಂಜೆ ಹಂಗೆ ಕುತ್ಕೊಂಡು ಮಾತಾಡಬೇಕಾದ್ರೆ ಬಜ್ಜಿ ತರಿಸೋಣ ಅಂತ ನೆನಪಾಯಿತು. ಮನೆ ಮುಂದೆನೇ ಬಜ್ಜಿ ಶಾಪ್ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಥರದ ಬಜ್ಜಿನೂ ತರಿಸಿದ್ವಿ. ಬದನೆಕಾಯಿ ಬಜ್ಜಿ, ನಾರ್ಮಲ್ ಬಜ್ಜಿ, ಮೈಸೂರು ಬೋಂಡ ಎಲ್ಲ ತರಿಸಿದ್ವಿ. ನಂದು ಇವತ್ತಿನ ಡೇ ಈ ರೀತಿ ಇತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.